ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ರೀಸೆಂಟ್ ಆಗಿ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರ್ ರಿವ್ಯೂ ಮಾಡೋದಕ್ಕೆ ಅಂತ ನಾನು ಬಂದಿದ್ನಿ. ಬಲರಾಮನ ದಿನಗಳು ಅಂತಕ್ಕಂತ ಟೀಸರ್ ರಿಲೀಸ್ ಆಗಿದೆ. ಸೊ ಬಲರಾಮನಿಗೆ ಬಲ ಕೊಟ್ಟಂತ ಟೀಸರ್, ಆ ದಿನಗಳಿಗೆ ಲಿಂಕ್ ಏನಾದ್ರು ಇದೆಯಾ, ಸೊ ಏನಿದ್ರ ಸ್ಟೋರಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟ್ಸು ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಏನು ಅಂತ ನೋಡ್ತಾ ಹೋಗೋಣ. ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಮತ್ತೊಂದು ದೊಡ್ಡ ಕುತೂಹಲ ಮೂಡಿಸಿರ್ತಕ್ಕಂಥ ಸಿನಿಮಾ ಅಂದ್ರೆ ಬಲರಾಮನ ದಿನಗಳು. ಮರಿ ಟೈಗರ್ ವಿನೋದ್ ಪ್ರಭಾಕರ್ ತಮ್ಮ ಹಿಂದಿನ ಚಿತ್ರ ಮಹಾದೇವ ಸಿನಿಮಾದ ಭರ್ಜರಿ ಯಶಸ್ಸಿನ ಬಳಿಕ ಈಗ ಹೊಸ ಪ್ರಯೋಗದೊಂದಿಗೆ ಮತ್ತೆ ಬರ್ತಾ ಇದ್ದಾರೆ. ಈ ಬಾರಿ ಕಮರ್ಷಿಯಲ್ ಜೊತೆಗೆ ಸ್ವಲ್ಪ ವಿಭಿನ್ನ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ವಿನೋದ್ ಪ್ರಭಾಕರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇತ್ತೀಚೆಗೆ ಬಿಡುಗಡೆಯಾದ ಬಲರಾಮನ ದಿನಗಳು ಟೀಸರ್ ಅಭಿಮಾನಿಗಳಿಗೆ ಸಖತ್ ಕಿಕ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ವಿನೋದ್ ಪ್ರಭಾಕರ್ ಅವರ ಲುಕ್, ಡ್ಯಾನ್ಸ್ ಮತ್ತು ಮಾಸ್ ಪ್ರೆಸೆಂಟೇಷನ್ ತುಂಬಾನೇ ಗಮನನ ಸೆಳೀತಾ ಇದೆ ಈ ಟ್ರೈಲರ್ ಅಲ್ಲಿ. ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ರೆ KM ಚೈತನ್ಯ ಅವರು. ಹಾಗೆ ಈಗಾಗಲೇ ಈ ಸಿನಿಮಾದ 2 ಹಾಡುಗಳು ಬಿಡುಗಡೆಯಾಗಿವೆ, ಉತ್ತಮ ಪ್ರತಿಕ್ರಿಯೆಯನ್ನ ಪಡೆದುಕೊಂಡ್ಬಿಟ್ಟಿವೆ ಹಾಡುಗಳು ಅಂತ ಹೇಳ್ಬೋದು. ಟೀಸರ್ ರಿಲೀಸ್ ಸಮಾರಂಭ ಕೂಡ ಅದ್ದೂರಿಯಾಗಿ ನಡೆಯಿತು. ಚಿತ್ರದ ನಿರ್ಮಾಪಕಿ ಪದ್ಮಾವತಿ ಅವರು ಈ ಪ್ರಾಜೆಕ್ಟ್ ಗಾಗಿ ಕುಟುಂಬದಿಂದ ಸಿಕ್ಕ ಬೆಂಬಲವನ್ನ ನೆನಪಿಸಿಕೊಂಡ್ರು. ಜೊತೆಗೆ ನಾಯಕಿಯಾಗಿ ಪ್ರಿಯಾ ಆನಂದ್ ನಟಿಸ್ತಾ ಇದ್ರೆ, ಇನ್ನ ಚಿತ್ರದ ಟೀಸರ್ ಬಿಡುಗಡೆ ನಂತರ ಮಾತನಾಡಿದ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು, ಸಿನಿಮಾ ಕಲಿಯುವ ಪ್ರಕ್ರಿಯೆ ಎಂದಿಗೂ ಮುಗಿಯೋದಿಲ್ಲ ಗುರು, ನಾವೆಲ್ಲರೂ ವಿದ್ಯಾರ್ಥಿಗಳೇ ಅಂತ ಹೇಳಿ ಈ ಸಿನಿಮಾ ಮಹಾದೇವಗಿಂತಲೂ ದೊಡ್ಡ ಯಶಸ್ಸನ್ನ ಕಾಣುತ್ತೆ ಅನ್ನೋದು ಅವರ ನಿರೀಕ್ಷೆ ಅಂತ ಹೇಳ್ಬೋದು. ಹಾಗೆ ಈ ಸಿನಿಮಾದ ಕತೆ 80ರ ದಶಕದ ಬ್ಯಾಕ್ ಡ್ರಾಪ್ ನಲ್ಲಿ ಸಾಕ್ತೈತೆ ಅಂತ ಟೀಸರ್ ನೋಡಿದವ್ರಿಗೆ ಒಂದು ಪ್ರಶ್ನೆ ಖಂಡಿತ ಮೂಡುತ್ತೆ ಗುರು. ಯಾಕಂದ್ರೆ ಇದಕ್ಕೆ ಉತ್ತರ ಏನು ಗೊತ್ತಾ, ಆ ದಿನಗಳು ಸಿನಿಮಾಗೆ ಏನಾದ್ರೂ ಬಲರಾಮನ ದಿನಗಳು ಲಿಂಕ್ ಇದೆಯಾ ಅನ್ನೋದು ಎಲ್ರಲ್ಲೂ ಮೂಡುತ್ತೆ ಕ್ವಶನ್ ಆಗಿ. ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ರಮೇಶ್ ಇಂದಿರಾ. ಮೊನಪಾರೈ ಎಂಬ ಪಾತ್ರದಲ್ಲಿ ತುಳು ಭಾಷೆ ಮಾತನಾಡಿರುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದಂತ ವಿನಯ್ ಗೌಡ ಕತ್ತಿ ಎಂಬ ಪಾತ್ರದಲ್ಲಿ ನಟಿಸ್ತಾ ಇದ್ರೆ, ಮತ್ತೊಬ್ಬ ಸ್ಪರ್ಧಿ ರಜತ್ ಕೂಡ ಚಿತ್ರದಲ್ಲಿ ಕಾಣಿಸ್ಕೊಂತ ಇದ್ರೆ. ಸಾಹಸ ಸನ್ನಿವೇಶಗಳಲ್ಲಿ ಡ್ರ್ಯಾಗನ್ ಮಂಜು ಕಾಣಿಸ್ಕೊಳ್ಳಲಿದ್ದು, ಪೊಲೀಸ್ ಪಾತ್ರಗಳಲ್ಲಿ ಪ್ರತಾಪ್ ನಾರಾಯಣ್ ಮತ್ತು ಅಶ್ವಿನಿ ಹಾಸನ್ ಅಭಿನಯಿಸಿದರೆ. ಇದಲ್ಲದೆ ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಮತ್ತು ಶರತ್ ಲೋಹಿತ್ ಅಶ್ವಾ ಸೇರಿದಂತೆ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಹಾಗೆ ಹಾಡುಗಳಿಗೆ ಕವಿರಾಜ್, ನಾಗಾರ್ಜುನ ಶರ್ಮಾ ಮತ್ತು ಪ್ರಮೋದ್ ಮರವಂತೆ ಸಾಹಿತ್ಯನ ಬರೆದ್ರೆ, ಒಟ್ಟಿನಲ್ಲಿ ಟೀಸರ್ ನೋಡಿ ಹೇಳೋದಾದ್ರೆ ಬಲರಾಮನ ದಿನಗಳು ಸಿನಿಮಾ ಭರ್ಜರಿ ಮಾಸ್ ಜೊತೆಗೆ ಸ್ಟೋರಿ ಕನೆಕ್ಷನ್ ಕೊಡೋ ಪ್ರಯತ್ನ ಮಾಡ್ತಿದ್ಯಾ ಅನ್ನೋದು. ಆದ್ರೆ ನಿಜವಾಗಿಯೂ ಆ ದಿನಗಳು ಸಿನಿಮಾಗೆ ಲಿಂಕ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ನೀವು ಕಾಯಲೇಬೇಕು ಗುರು. ಸೊ ಬಲರಾಮನ ದಿನಗಳು ಸಿನಿಮಾ ಈಗಾಗ್ಲೇ ರಿಲೀಸ್ ಆಗೋಕೆ ರೆಡಿ ಇದೆ. ಇನ್ನೇನ್ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ರಿಲೀಸ್ ಆಗಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಸೊ 100K ವ್ಯೂಸ್ ಕೂಡ ಆಗ್ತಾ ಬಂದಿದೆ ಈ ಟೀಸರ್ಗೆ. ಸೊ ಟೀಸರ್ ಅಲ್ಲಿ ಒಳ್ಳೊಳ್ಳೆ ಡೈಲಾಗ್ಲಿದೆ, ಹಾಗೆ ಸಖತ್ ಕ್ಯಾಚಿ ಆಗಿರ್ತಕ್ಕಂಥ ಸೀನ್ಗಳನ್ನ ನೀವು ನೋಡ್ಬೋದು. ಸೊ ಬಲರಾಮನ ದಿನಗಳು ದಶಕಗಳ ಹಿಂದೆ ನಡೆದಂತ ಕಥೆನ ಅನ್ನೋದು ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಸೊ ಮರಿ ಟೈಗರ್ ಅವರು ಈ ಸಿನಿಮಾದಲ್ಲಿ ಭಯಂಕರವಾಗಿ ನಟಿಸಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಮಹಾದೇವ ನಂತರ ಇವರು ನಟಿಸ್ತಿರ್ತಕ್ಕಂಥ ಸಿನಿಮಾ ಅದು ಆಕ್ಷನ್ ಸ್ವೀಕರಿಸಿ ಇರ್ತಕ್ಕಂಥ ಸಿನಿಮಾ ಬಲರಾಮನ ದಿನಗಳು. ಸೊ ಈ ಸಿನಿಮಾ ಈಗಾಗ್ಲೇ ರಿಲೀಸ್ಗೆ ರೆಡಿ ಆಗಿದೆ. ಟೀಸರ್ ಕೂಡ ಸಖತ್ ಮಾಡ್ತಾ ಇದೆ, ನಾನು ಈಗಾಗ್ಲೇ ಹೇಳಿದ್ದೀನಿ. ಇನ್ನ ಪ್ರಿಯಾ ಆನಂದ್ ಅವರು ಒಳ್ಳೆ ನಟಿ. ಸೊ ಅವ್ರು ಕೂಡ ಈ ಸಿನಿಮಾದಲ್ಲಿ ಸಖತ್ತಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಪ್ರತಿಯೊಂದು ಲುಕ್ ಅಲ್ಲೂ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಫ್ರೇಮ್ ನಿರ್ದೇಶಕರು ತುಂಬಾ ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಆಶೀಶ್ ವಿದ್ಯಾರ್ಥಿ ಅವರ ಆಕ್ಟಿಂಗು ಗ್ಯಾಂಗ್ಸ್ಟರ್ ರೀತಿ.
ಸೊ ಅವರು ಎಲೆಕ್ಷನ್ ನಿಲ್ಸೋ ರೀತಿ, ಸೊ ಸಿನಿಮಾದಲ್ಲಿ ನೀವು ತುಂಬಾನೇ ನೋಡ್ಬೋದು. ಸೊ ಹಾಗಾಗಿ ಟೀಸರ್ ಅಲ್ಲೇ ತುಂಬಾ ಸಖತ್ತಾಗಿ ಎಲ್ಲನ್ನೂ ತೋರಿಸಿದ್ರೆ, ಇನ್ನ ಅದೇ ರಾ ಲುಕ್ ನಲ್ಲಿ ಮಾದೇವನಲ್ಲಿ ಯಾವ ತರ ರಾ ಲುಕ್ ಇತ್ತು ಅದೇ ರಾ ಲುಕ್ ನಲ್ಲಿ ಸೊ ನಮ್ಮ ಮರಿ ಟೈಗರ್ ಅವರು ಕಾಣಿಸ್ಕೊಂತಾರೆ. ಸೊ KM ಚೈತನ್ಯ ಸಖತ್ತಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಲರಾಮನ ದಿನಗಳು ಸೂಪರ್ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಆಕ್ಷನ್ ಸೀಕ್ವೆನ್ಸು ಟೀಸರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಫಿಲಿಮ್ ಇನ್ ಯಾವ ರೇಂಜ್ಗೆ ಇರ್ಬೋದು ಅಂತ. ಸೊ ಹಾಗಾಗಿ ಸಿನಿಮಾ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ, ಪ್ರೇಕ್ಷಕರು ಕೂಡ ಅಷ್ಟೇ ವೆಯ್ಟ್ ಮಾಡ್ತಾ ಇದ್ರ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಗುರು ಧನ್ಯವಾದಗಳು, ಶುಭ ದಿನ.